ಅರೆಸ್ಟ್ ಆಗ್ತಾರಾ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್? ಯಾವುದೇ ಕ್ಷಣದಲ್ಲಿ ಬಂಧನ ಆಗ್ತಾರಾ ಮುಳಬಾಗಿಲು ಶಾಸಕ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಿ ಆಗ್ತಾ ಇದೆ. ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ವಿರುದ್ಧ NBW ಜಾರಿ ಆಗಿರುವಂಥದ್ದು. ಸೊ ಹಾಗಾಗಿ ಅರೆಸ್ಟ್ ಆಗ್ತಾರಾ ಶಾಸಕ ಸಮೃದ್ಧಿ ಮಂಜುನಾಥ್? ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಂಧನ ಆಗ್ತಾರಾ ಮುಳಬಾಗಿಲು ಶಾಸಕ? ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ವಿರುದ್ಧ ಇದೀಗ NBW ಜಾರಿಯಾಗಿದೆ. 2023ರ ಚುನಾವಣೆ ವೇಳೆ ದಾಖಲಾಗಿದ್ದಂತ ಕೇಸಲ್ಲಿ ಜಾಮೀನು ರಹಿತ ವಾರೆಂಟ್. ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಾಗಿದೆ. 2023ರ ಚುನಾವಣಾ ಸಂದರ್ಭಗಳಲ್ಲಿ ಜೆಡಿಎಸ್ ಸಮಾವೇಶಕ್ಕೆ ಟಿ ಶರ್ಟ್ ಸಾಗಣೆ ಮಾಡಿದ್ರು ಅನ್ನುವಂತ ಆರೋಪ ಸಮೃದ್ಧಿ ಮಂಜುನಾಥ್ ಮತ್ತು ವಿಜಯ್ ಅರ್ಜುನ್ ಮುರಳಿ ವಿರುದ್ಧ ದಾಖಲಾಗಿದ್ದಂತ ಕೇಸು. ಇಂದಿನ ವಿಚಾರಣೆಗೆ ಗೈರಾಗಿದ್ದಂತ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಸತತ ಗೈರಿನ ಕಾರಣ 42ನೇಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗರಂ ಆಗಿದೆ. ಸಮೃದ್ಧಿ ಮಂಜುನಾಥ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಆಗಸ್ಟ್ 31ಕ್ಕೆ ವಿಚಾರಣೆ ಮುಂದೂಡಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಗೆ ಹಾಜರಾಗಬೇಕಿತ್ತು, ಬಟ್ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಕೋರ್ಟ್ ಕೂಡ ಸಿಟ್ಟಾಗಿರುವಂತದ್ದು. ಹಾಗಾಗಿ ಕೋಪಗೊಂಡಿದ್ದೀಗ ವಾರೆಂಟ್ ರಹಿತ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಸೊ ಹೀಗಾಗಿ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆಯಾ? ಹಾಗಾದ್ರೆ ಸಮೃದ್ಧಿ ಮಂಜುನಾಥ್ ಅಂದ್ರೆ ಮುಳಬಾಗಿಲು ಶಾಸಕ ಮಂಜುನಾಥ್ ಯಾವ ವಿಚಾರಕ್ಕೆ 2023ರ ಚುನಾವಣೆ ವೇಳೆ ದಾಖಲಾದಂತ ಕೇಸ್ ಏನ್ ದಾಖಲಾಗಿತ್ತು ಅಂತ ನೋಡಿದ್ರೆ, ಸಮಾವೇಶದ ವೇಳೆ ಜೆಡಿಎಸ್ ಟಿ ಶರ್ಟ್ ಅನ್ನ ಅಲ್ಲಿ ವಿತರಣೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ನೋಡಿ, ಒಂದ್ ಕಡೆ ಎಲೆಕ್ಷನ್ ವಿಚಾರದಲ್ಲಿ, ಚುನಾವಣೆಯ ವಿಚಾರದಲ್ಲಿ ನೋಡಿದಾಗ ಒಂದಿಷ್ಟು ಪ್ರಚಾರಕ್ಕೆ ಅಂತ ಬಂದಾಗ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ, ಅದನ್ನ ಫಾಲೋ ಮಾಡಬೇಕು. ಈಗ ಚುನಾವಣೆಯ ಅಬ್ಬರದಲ್ಲಿ ಕೊಡುವಂಥ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ನಡ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಇನ್ನು ಜನಗಳಿಗೆ ಯಾವುದೇ ರೀತಿಯಾದಂಥ ಆಮಿಷವನ್ನು ಒಡ್ಕೂಡ್ದು ಅನ್ನುವಂಥದ್ದು ಕೂಡ. ಸೊ ಹೀಗಾಗಿ ಅಲ್ಲಿ ಒಂದು ರೂಲ್ಸನ್ನು ಬ್ರೇಕ್ ಮಾಡಿರುವಂತಹ ಕಾರಣದಿಂದಾಗಿ ಮುಳಬಾಗಿಲು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಬಟ್ ವಿಚಾರಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು, ವಿಚಾರಣೆಗೆ ಅಲ್ಲಿ ನಡೆಸಬೇಕಾಗಿತ್ತು, ಅಲ್ಲಿ ಹಾಜರಿರಬೇಕಾಗಿತ್ತು. ಬಟ್ ಕೋರ್ಟ್ ಎಷ್ಟೇ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರು ಪಡೆದೇ ಇರುವಂತಹ ಕಾರಣದಿಂದಾಗಿ ಇದೀಗ ಕೋರ್ಟ್ ಗರಂಗೊಂಡು 42ನೇಯ AC ಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟ್ ಇದೀಗ ಗರಂಗೊಂಡು ಇದೀಗ ನೋಟಿಸ್ ಅನ್ನ ಅಂದ್ರೆ ಜಾಮೀನು ರಹಿತ ವಾರೆಂಟ್ ಅನ್ನ ಬಿಡುಗಡೆ ಮಾಡಿದೆ. ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಸಮೃದ್ಧಿ ಮಂಜುನಾಥ್ ಅರೆಸ್ಟ್ ಆಗುವಂತ ಚಾನ್ಸಸ್ ಹೆಚ್ಚಾಗಿ ಇರುವಂತದ್ದು. ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ 2023ರ ಚುನಾವಣೆಯ ಸಂದರ್ಭದಲ್ಲಿ ದಾಖಲಾದಂತ ಕೇಸ್, ಚುನಾವಣೆಯ ಸಂದರ್ಭದಲ್ಲಿ ಇವರು ಕೊಡ್ತಾ ಇದ್ದಂತ ಅಂದ್ರೆ ಟಿ ಶರ್ಟ್ಗಳ ವಿತರಣೆ ಮಾಡ್ತಾ ಇದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದ್ದಂತ ಟಿ ಶರ್ಟ್ಗಳ ಸಾಗಣೆ ಮಾಡ್ತಾರೆ ಅನ್ನುವಂತ ವಿಚಾರದಲ್ಲಿ ದಾಖಲಾದಂತ ಕೇಸ್. ಟಿ ಶರ್ಟ್ ಕೊಟ್ರೆ ತಪ್ಪೇನಪ್ಪ ಅನ್ನೋದನ್ನು ಎಲ್ಲರೂ ಕೂಡ ಹೇಳ್ಬೋದು. ಬಟ್ ಅಲ್ಲಿ ಚುನಾವಣಾ ನೀತಿ ಸಂಹಿತೆಯಲ್ಲಿ ನೀತಿಗಳು ಜಾರಿ ಆದಂಥ ಸಂದರ್ಭದಲ್ಲಿ ಆಗ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ನ ಕಾನೂನನ್ನ ಅಲ್ಲಿ ಉಲ್ಲಂಘನೆ ಮಾಡುವಂತಿಲ್ಲ. ಅಂತ ಸಂದರ್ಭದಲ್ಲಿ ಟಿ ಶರ್ಟ್ ಅನ್ನ ಅಲ್ಲಿ ಸಾಗಣೆ ಮಾಡ್ತಾ ಇದ್ದಾರೆ, ಇದರಿಂದ ಜನಗಳಿಗೆ ಆಮಿಷ ಒಡ್ಡುವಂಥದ್ದು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾದಂಥ ಕೇಸ್ ಇದು. ಎಲ್ಲಾ ಚುನಾವಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಮಾಡುವಂಥದ್ದೇ ಇದನ್ನ. ಬಟ್ ಹಾಗಾಗಿ ಅಲ್ಲಿ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ, ವಿಚಾರಣೆ ನಡೆಸಬೇಕಾಗುತ್ತೆ.